ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಅವರ ಮನೆ ಬಳಿ ಹೈಡ್ರಾಮಾ ನಡೆದಿದೆ. ಪೊಲೀಸರಿಗೆ ಧಿಕ್ಕಾರಗಳನ್ನು ಕೂಗಿ ಬಿಜೆಪಿ ಕಾರ್ಯಕರ್ತರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಪೊಲೀಸರಿಗೆ ಈ ಸಂದರ್ಭದಲ್ಲಿ ಹಲವು ಪ್ರಶ್ನೆಗಳನ್ನು ಸಿಟಿ ರವಿ ಅವರು ಕೂಡ ಕೇಳಿದ್ದಾರೆ. ಅವರಿಗೆ ಒಂದು ವಿವಾದಾತ್ಮಕ ಹೇಳಿಕೆ, ಪ್ರತಿಭಟನೆಯ ಸಂದರ್ಭದಲ್ಲಿ ವಿವಾದಾತ್ಮಕ ಹೇಳಿಕೆಯನ್ನು ನೀಡಿದ್ದಾರೆ ಸಿಟಿ ರವಿ ಅವರು ಅಂತೇಳಿ ವಿಚಾರಣೆಗೆ ಹಾಜರಾಗಿ ಅಂತೇಳಿ ನೋಟಿಸ್ ಕೊಡೋದಕ್ಕೆ ಅಂತ ಪೊಲೀಸರು ಬಂದಂತಹ ಸಂದರ್ಭದಲ್ಲಿ ನಡೆದಿರುವಂತಹ ಘಟನೆ ಇದು. ಬಿಜೆಪಿ ಕಾರ್ಯಕರ್ತರು ಧಿಕ್ಕಾರಗಳನ್ನು ಕೂಗಿದ್ರೆ ನೋಟಿಸ್ ಕೊಡೋದಕ್ಕೆ ಬಂದಂತಹ ಪೊಲೀಸರಿಗೆ ನೋಟಿಸ್ ಸಂಬಂಧ ಹಲವು ಪ್ರಶ್ನೆಗಳನ್ನು ಸಿಟಿ ರವಿ ಅವರು ಕೂಡ ಕೇಳಿದ್ದಾರೆ. ಕಡೆಗೆ ನೋಟಿಸನ್ನು ಕೂಡ ತೆಗೆದುಕೊಂಡಿಲ್ಲ ಅವರು, ಹಾಗೆಯೇ ಪೊಲೀಸರನ್ನು ವಾಪಸ್ ಕಳಿಸಿದ್ದಾರೆ. ಈ ಸಂದರ್ಭದಲ್ಲಿ IO ಅವರಿಗೆ ನೋಟಿಸ್ ಬೇಡವಂತೆ ಅಂಥೇಳಿ ಅಧಿಕಾರಿ ಕೂಡ ಹೇಳಿರುವಂಥದ್ದು. ವಾಪಸ್ ಹೋದ ನಗರ ಠಾಣೆ ಇನ್ಸ್ಪೆಕ್ಟರ್ ಅಭಯ್ ಪ್ರಕಾಶ್ ಈ ಹೇಳಿಕೆಯನ್ನು ಕೊಡ್ತಾರೆ. ನಾನೇ ಇದರ ಇನ್ವೆಸ್ಟಿಗೇಟಿವ್ ಆಫೀಸರ್, ಆದರೆ ಅವರಿಗೆ ನೋಟಿಸ್ ಬೇಡವಂತೆ ಅಂತೇಳಿ ಹೇಳ್ಬಿಟ್ಟು ಹೋಗಿದ್ದಾರೆ. ಕಡೆಗೆ ಸಿಟಿ ರವಿ ಅವರ ಮನೆಗೇನೆ ಪೊಲೀಸರು ನೋಟಿಸನ್ನು ಅಂಟಿಸಿದ್ದಾರೆ. ಯಾರಿಗೆ ಹೇಳಿ, ನೀವೀಗ ಜನಸಾಮಾನ್ಯರಿಗೂ ಇದೇ ರೀತಿ ನಡ್ಕೋಬೇಕು. ನೀವು ಇದರಲ್ಲಿ ಜನಪ್ರತಿನಿಧಿ ಆದವನಿಗೆ FIR ಕಾಫಿನೇ ಕೊಡದಲೇನೆ ನೋಟಿಸು 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 ಏನು ದೂರ ಬಂದಿದೆ, ನಾನು ಮಾಡಿದ್ದೀನಿ ಅಂತ ನನ್ನ ಮೇಲೆ ಹೊರಿಸಿರೋ ಆಪಾದನೆ ಏನು ಅದನ್ನು ಹೇಳಿ ಆಮೇಲೆ ನನಗೆ ತನಿಖಾಧಿಕಾರಿ ಮಾಡ್ಬೇಕಲ್ಲ, ನೀವು ಕೂಡ ನನಗೆ ನಮ್ಮ ಕೊಡಿ, ಅವ್ರಿಗೆ ಪವರ್ ಉಂಟು, ನನಗೆ ನಮ್ಮ ಕೊಡ ತನಿಖಾಧಿಕಾರಿಗಳಿಗೆ ಹೇಳಿ ಈ ಥರದ ಕೇಸ್ಗಳಲ್ಲಿ ಪೂರ್ವಾಪರ ಪರಿಶೀಲನೆಯ ನಂತರನೇ FIR ದಾಖಲಿಸಬೇಕು ಅಂತ ಏನಿದೆ. FIR ಕಾಪಿ ಕೊಡಿ. ಅದ್ರ ಜೊತೆಗೆ ಯಾರು ಕಂಪ್ಲೇನೆಂಟ್, ಯಾರು ಆ ಕಂಪ್ಲೇಂಟ್ ದೂರಿನ ಪ್ರಕರಣ ಏನಿದೆ, ಅದು ಯಾವ ಅನ್ವಯದಲ್ಲಿ ನೀವು ಏನು ಕೇಸ್ ಹಾಕಿದ್ದೀರಿ ಅದನ್ನು ಸ್ಪಷ್ಟಪಡಿಸಿ. ಅಲ್ಲಿ FIR ಕಾಪಿ ಕೊಡ್ರಿ. FIR ಕಾಪಿ ಕೊಟ್ಟು ಸರ್ಟಿಫೈಡ್ FIR ಕಾಪಿ ಕೊಡಿ. ನಿಮಗೆ ನೀವು ಫಸ್ಟ್ ಪೊಲೀಸ್ ಮ್ಯಾನ್ಯುವಲ್ ನೋಡ್ಕೊಳ್ಳಿ. ಪೊಲೀಸ್ ಮ್ಯಾನ್ಯುವಲ್ ನೋಡ್ಕೊಂಡು ನಿಮ್ಗೇನು FIR ಕಾಪಿ ಕೊಟ್ಟು ಆಮೇಲೆ ಮಾಡಿ. ಬಂದು ಕಂಪ್ಲೇಂಟ್ ಕೊಟ್ಟರೆ ನೀವು ಇದೇ ರೀತಿ ತನಿಖೆ ಮಾಡ್ತೀರಾ? ಏನ್ ಮಾತಾಡಿದ್ದಾರೆ ಅನ್ನೋಂಥದ್ದು ವಿಡಿಯೋ ಚೆಕ್ ಮಾಡಲ್ವಾ ನೀವು? ಯಾರೋ ಬಂದು ಕಂಪ್ಲೇಂಟ್ ಕೊಟ್ಟಿದ ತಕ್ಷಣ ಕಂಪ್ಲೇಂಟ್ ತಗೊಬಿಡ್ತೀರಿ, FIR ಹಾಕ್ಬಿಡ್ತೀರಿ. ಸೊ ಮತ್ತೆ ಏನು ಕೆಲಸ ಮಾಡ್ತೀರಿ ನೀವುಗಳು? ತನಿಖೆಯಲ್ಲಿ ಅವರು ಆದರೆ ಎಲ್ಲ ಪ್ರಕರಣಗಳಲ್ಲೂ ನೀವು ಈ ಥರ ಮಾಡ್ತಾ ಇಲ್ಲ. ಎರಡನೇದು ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ, ನೀವು ಅವನು ಫಿರ್ಯಾದಿದಾರನ ಹಿನ್ನೆಲೆ ಏನು, ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಅದ್ರ ಬಗ್ಗೆ ಏನಾದ್ರು ಇವರಿಗೆ ಬ್ಯಾಡ್ ಒಪಿನಿಯನ್ ಬಂದಿರೋದು ಆ ಥರದ್ದು ಏನಿಲ್ಲ. ನೀವು ಅವನ ದೂರ ಕೊಟ್ಟ ತಕ್ಷಣವೇ FIR ಮಾಡೋ ಅಂಥ ಕಂಪ್ಲೇಂಟ್ ಏನೂ ಇಲ್ಲ ಮೆಟೀರಿಯಲ್ ಅದರಲ್ಲಿ. ನಾನು FIR ನೋಡಿದ್ದೀನಿ. ಆ ಕಂಪ್ಲೇಂಟಲ್ಲಿ ಇರ್ತಕ್ಕಂಥ ಮೆಟೀರಿಯಲ್ಲು FIR ಮಾಡೋ ಅಂಥದ್ದೇ ಅಲ್ಲ. ಇದು ನೀವು ರಾಜಕೀಯ ಪ್ರೇರಿತವಾಗಿದೆ, ಉದ್ದೇಶಪೂರ್ವಕವಾಗಿದೆ. ಇದು ಯಾರೋ ರಾಜಕಾರಣಿ ಮೇಲಿನ ಒತ್ತಡದಿಂದ ಮಾಡಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಇದರಲ್ಲಿ ನೀವು ನೋಟಿಸ್ ಕೊಡೋದಾಗಲಿ, ತನಿಖೆ ಮಾಡೋದೇ, ಅರೆಸ್ಟ್ ಮಾಡೋದಾಗಲಿ ಏನಿಲ್ಲ. ನಾವು ಜಾಮೀನು ತಗೊಂಡೆ ನಾವು ಬಂದು ತನಿಖೆಗೆ ಹಾಜರಾಗ್ತೀವಿ. ಏನು ಇವತ್ತೇ ಮಾಡಬೇಕು ಅನ್ನೋದು ಏನಿದೆ ಬಿಡಿ, ಬರ್ತೀವಿ ನಾವು, ನಾಳೆ ನಾಡದಲ್ಲಿ ಬರ್ತೀವಿ. ನಮ್ಗೆ ಟೈಮ್ ಕೊಡಿ, ಕಾಲಾವಕಾಶ ಕೊಡಿ. ಈಗ ಯಾರ ಮೇಲೆ ಮತ್ತೆ FIR ಸರ್ ಯಾರ ಮೇಲೆ FIR ಮತ್ತೆ ಅಂತ ಸಾಹೇಬ್ರೆ ಯಾರ ಮೇಲೆ ಮತ್ತೆ FIR ಸರ್ ಯಾರ ಮೇಲೆ FIR ಮತ್ತೆ ಅಂತ ಸಾಹೇಬ್ರೆ ಸರ್ ಏನಾಯ್ತು ಸರ್ ಮನೆ ಒಳಗೆ ಇದಾರಲ್ಲ ಸರ್. ಪೊಲೀಸ್ ಇಲಾಖೆಗೆ ನಮಗೆ ನ್ಯಾಯ ಯಾತಕ್ಕಾಗಿ ಹೋರಾಟ ಕಾಂಗ್ರೆಸ್ ಏಜೆಂಟ್ ಆಗಿ ವರ್ತಿಸಿರುವ
ಅಪಚಾರ ಮಾಡ್ತಾ ಇರೋದು. You are insulting the IO. You are obstructing my duty. ನೀವು ನೋಟಿಸ್ CT ರವಿ ಅವರ ಮನೆಗೆ ಪೊಲೀಸ್ ಅಧಿಕಾರಿಗಳು ಬಂದು ನೋಟಿಸನ್ನು ಕೊಡುವಂತಹ ಸಂದರ್ಭದಲ್ಲಿ ಮೊದಲಿಗೆ SI ಅವರು ಬಂದು ನೋಟಿಸನ್ನು ಕೊಡೋದಕ್ಕೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ನಿಮ್ಮ IO ಅನ್ನು ಕರೆಸಿ, ಯಾರು ಇನ್ವೆಸ್ಟಿಗೇಟಿವ್ ಆಫೀಸರ್ ಇದ್ದಾರೋ ಅವರನ್ನು ಕರೆಸಿ ಅಂತೇಳಿ CT ರವಿ ಅವರು ಹೇಳ್ತಾರೆ. ಅಷ್ಟೇ ಅಲ್ಲ, ಪ್ರಶ್ನೆಗಳನ್ನು ಕೂಡ ಅಲ್ಲಿ ಮಾಡ್ತಾರೆ. ಏನು ಅಂತೇಳಿ ನೀವು ಕೇಸ್ ಮಾಡಿದ್ದೀರಾ ನನ್ನ ಮೇಲೆ, ಅದರಲ್ಲಿ ಹೇಟ್ ಸ್ಪೀಚ್ ಅನ್ನುವಂಥದ್ದು ಏನಿದೆ, ಆ ಥರದ್ದು ನಾನೇನು ಮಾತನಾಡಿದ್ದೇನೆ, ಯಾವ್ಯಾವ ಸೆಕ್ಷನ್ಗಳ ಅಡಿಯಲ್ಲಿ ನೀವು ಕೇಸ್ ಹಾಕಿದ್ದೀರಿ, ಯಾಕಾಗಿ ಕೇಸ್ ಹಾಕಿದ್ದೀರಿ ಅಂತ ಕೇಳಿದಾಗ ಅಲ್ಲಿ ನೋಟಿಸ್ ಕೊಡೋದಕ್ಕೆ ಬಂದಂತಹ ಅಧಿಕಾರಿ ಯಾವುದೇ ರೀತಿಯ ಉತ್ತರವನ್ನು ಕೊಡೋದಕ್ಕೆ ಆಗದೆ ಸುಮ್ಮನೆ ನಿಂತ್ಕೊಳ್ತಾರೆ. ಅದಾದ ಮೇಲೆ ಇನ್ಸ್ಪೆಕ್ಟರ್ ಅವರೇ ಬರ್ತಾರೆ, ಇನ್ಸ್ಪೆಕ್ಟರ್ ಅಭಯ್ ಪ್ರಕಾಶ್ ಅವರು ಬಂದಂತಹ ಸಂದರ್ಭದಲ್ಲಿ ಅಲ್ಲಿ ಪೊಲೀಸರ ವಿರುದ್ಧ ಧಿಕ್ಕಾರಗಳನ್ನು ಕೂಗಲಾಗತ್ತೆ. ಆ ಸಂದರ್ಭದಲ್ಲಿ ಅವರು ವಾಪಸ್ ಹೋಗುವಾಗ ಐ ಆಮ್ ದ IO, ಅವರಿಗೆ ನೋಟಿಸ್ ಬೇಡವಂತೆ ಅಂತ ಹೇಳಿದ್ದಾರೆ. ಕಡೆಗೆ ನೋಟಿಸನ್ನು ಮನೆಗೆ ಅಂಟಿಸೋಗಿದ್ದಾರೆ. ನಮ್ಮ ಪ್ರತಿನಿಧಿ ಮಹಾರುದ್ರ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಹಾರುದ್ರ, CT ರವಿ ಅವರ ಮನೆಯ ಬಳಿ ನಡೆದಂತಹ ಹೈಡ್ರಾಮಾ ವಿವಾದಾತ್ಮಕ ಹೇಳಿಕೆಗೆ ಸಂಬಂಧಪಟ್ಟಂತೆ CT ರವಿ ಅವರು ಮನೆಯಲ್ಲೇ ಇದ್ರೂ ಕೂಡ ನೋಟಿಸನ್ನು ತೆಗೆದುಕೊಂಡಿಲ್ಲ, ಅವರ ನಿಲುವೇನು ಇದರಲ್ಲಿ? ಹೌದು ನವೀನ್, ಏನಂದ್ರೆ ಈ ಮುಲ್ಲಾ ಪ್ರಕರಣ ಏನಿತ್ತು, ಪ್ರತಿಭಟನೆ ವೇಳೆ ಆ ಒಂದು ಆಡಿಯೋ ಏನಂತ ವೈರಲ್ ಆಗಿತ್ತು. ಆ ಸಂದರ್ಭದಲ್ಲಿ ಏನಂದ್ರೆ ಇದರ ವಿಚಾರವಾಗಿ ಮುಸ್ಲಿಂ ಸಮುದಾಯಕ್ಕೆ ಏನಂದ್ರೆ ಇವರು ಹೇಳಿದ್ದಾರೆ ಅಂತ ಹೇಳಿ ಮುಸ್ಲಿಂ ಸಂಘಟನೆಗಳು ಕೂಡ ಒಂದು ದೂರನ್ನ ನಗರ ಠಾಣೆಯಲ್ಲಿ ದೂರನ್ನ CT ರವಿ ವಿರುದ್ಧ ನೀಡಿದ್ರು. ಆದ್ರೆ CT ರವಿ ಈ ಪ್ರಕರಣ ಏನಂದ್ರೆ ಇವತ್ತು ನಗರ ಠಾಣೆಯ ಪೊಲೀಸರು ಏನಂದ್ರೆ CT ರವಿಗೆ ಮನೆಗೆ ಬಂದು ನೋಟಿಸ್ ಅನ್ನ ಸರ್ವ್ ಮಾಡ್ಲಿಕ್ಕೆ ಬಂದಿದ್ರು. ಆ ಸಂದರ್ಭದಲ್ಲಿ CT ರವಿ ಹಾಗೂ IO ನಡುವೆ ಒಂದು ಮಾತುಕತೆ ಆಯಿತು. ಈ ನೋಟಿಸ್ ಯಾವ ಆಧಾರದ ಮೇಲೆ ನೀವು ನನಗೆ ಕೊಡ್ತೀರಿ, ಈ ಹಿಂದೆ ಕೂಡ ನಾನು ಹಲವು ಪ್ರಕರಣದಲ್ಲಿ ದೂರುಗಳನ್ನ ಕೊಟ್ಟಿದ್ದೇನೆ, ಅದಕ್ಕೆ ಯಾಕೆ ಕ್ರಮ ಕೈಗೊಂಡಿಲ್ಲ ಒಂದು ಮಾತನ್ನು ಕೂಡ CT ರವಿ ಹೇಳಿದ್ರು. ಈ ಪ್ರಕರಣ ಏನಂದ್ರೆ ಈಗ ಒಂದು ರೀತಿ ಅಂದ್ರೆ ರಾಜಕೀಯ ಜಿದ್ದಾಜಿದ್ದಿಗೆ ಕಾರಣವಾಗಿದೆ ಅಂತಲೇ ಹೇಳ್ಬೋದು. ಈಗಾಗಲೇ ಏನಂದ್ರೆ RO ಬಂದಂತ ಏನೊಂದು ಸಂದರ್ಭದಲ್ಲಿ ನೋಟಿಸ್ ಅನ್ನ ಕೊಡ್ಲಿಕ್ಕೆ ಹೋದ್ರು, ಆದ್ರೆ ನೋಟಿಸಿಗೆ ಯಾವುದೇ ಉತ್ತರವನ್ನ CT ರವಿ ಕೊಟ್ಟಿಲ್ಲ. ಬಂದಂತ ROಗೆ ಏನ್ ಹೇಳಿದ್ರು ಅಂದ್ರೆ ಇದಕ್ಕೆ ನನಗೆ ಏನಂದ್ರೆ ನಾನು ಮುಸ್ಲಿಂ ಸಮುದಾಯಕ್ಕೆ ಯಾವ ರೀತಿ ಮಾತಾಡಿದ್ದೀನಿ ಅನ್ನೋದನ್ನ ನೀವು ತೋರಿಸ್ಬೇಕು, ಮತ್ತೆ ಯಾವ ಅಡಿಯಲ್ಲಿ ಪ್ರಕರಣವನ್ನ ದಾಖಲು ಮಾಡಿದ್ದೀರಿ ಅನ್ನೋ ಒಂದು ಪ್ರಶ್ನೆಯನ್ನ ಕೇಳಿದ್ರು. ಅದಕ್ಕೆ ಅವರು ಯಾವುದೇ ಒಂದು ಆನ್ಸರ್ ಅನ್ನ ಕೊಟ್ಟಿಲ್ಲ. ಆ ಸಂದರ್ಭದಲ್ಲಿ ಅಂದ್ರೆ ಮಾತುಕತೆ ಮೂಲಕ ಏನಂದ್ರೆ RO ವಾಪಸ್ ಹೋದ್ರು. ತದನಂತರ ಏನಂದ್ರೆ ಮತ್ತೆ ಬಂದು CT ರವಿ ಮನೆಗೆ ಒಂದು ನೋಟಿಸ್ ಅನ್ನ ಅಂಟಿಸಿದ್ರು. ಆ ಒಂದು ಸಂದರ್ಭದಲ್ಲಿ ಕಾರ್ಯಕರ್ತರು ಪೊಲೀಸರ ವಿರುದ್ಧ ಒಂದು ಘೋಷಣೆಯನ್ನ ಕೂಗಿದ್ರು. ನೋಟಿಸ್ ಅನ್ನ ಪೊಲೀಸರು ಅಂಟಿಸ್ತಾ ಇದ್ದಂಗೆಲೆ ಕಾರ್ಯಕರ್ತರು ಅದನ್ನ ಹೊರದು ಹಾಕಿದ್ರು. ಅದಾದ ನಂತರ ಏನಂದ್ರೆ ನಾಳೆ 11 ಗಂಟೆಗೆ ಏನಂದ್ರೆ ಠಾಣೆಗೆ ಬಂದು ನಾನು ಈ ವಿಚಾರವಾಗಿ ಒಂದು ಮಾತನ್ನ ಆಡ್ತೀನಿ ಅಂತೇಳಿ CT ರವಿ ಅವರು ಹೇಳಿರುವಂತದ್ದು. ನವೀನ್, ಥ್ಯಾಂಕ್ ಯು ಮಹಾರುದ್ರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.